Praise the Lord. Greetings to you all in the name of our Lord and Savior Jesus Christ. Today's Bible verse, Genesis chapter 16, verse 13. Hagar asked herself, "Have I really seen God and lived to tell about it?" So she called the Lord who had spoken to her a God who sees. ಆದಿಕಾಂಡ 16ನೇ ಅಧ್ಯಾಯ 13ನೇ ವಚನ. ಅವಳು ನನ್ನನ್ನು ನೋಡುವ ಆತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತಾಡಿದ್ದ ಯೆಹೋವನಿಗೆ ಎಲ್ಲವನ್ನೂ ನೋಡುವ ದೇವರೆಂದು ಹೆಸರಿಟ್ಟಳು. ಇಲ್ಲಿ ದೇವರಿಗೆ ಒಂದು ಹೆಸರು ಇಡುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಆ ಹೆಸರು ಏನೆಂದರೆ ಎಲ್ಲವನ್ನು ನೋಡುವ ದೇವರು ಎಂಬುದಾಗಿ. ಯಾರಪ್ಪ ಈ ಹೆಸರು ಇಟ್ಟರು ಅಂದರೆ ಒಬ್ಬ ಹೆಣ್ಣು ಮಗಳು, ಒಬ್ಬ ದಾಸಿ, ಒಬ್ಬ ಮನೆ ಕೆಲಸ ಮಾಡುವವಳು ಈ ಹೆಸರನ್ನು ಇಡ್ತಾ ಇದ್ದಾಳೆ. ಪ್ರಿಯರೇ, ಕರ್ತನಿಗೆ ನೀನು ನನ್ನನ್ನು ನೋಡುವ ದೇವರು ಎಂಬುದಾಗಿ ಇಲ್ಲಿ ಆಕೆ ಹೆಸರಿಡ್ತಾ ಇದ್ದಾಳೆ. ಆಕೆ ಹೆಸರು ಹಾಗರಳು ಎಂಬುದಾಗಿ. ಅಬ್ರಹಾಮನ ಹೆಂಡತಿಯಾದ ಸಾರಳ ದಾಸಿಯಾಗಿದ್ದಳು. ಪ್ರಿಯರೇ, ಆಕೆಯ ಕಣ್ಣುಗಳು ಅಬ್ರಹಾಮನನ್ನು ನೋಡಬಹುದಾಗಿತ್ತು, ಆಕೆಯ ಕಣ್ಣುಗಳು ಸಾರಳನ್ನು ನೋಡಬಹುದಾಗಿತ್ತು. ಆದರೆ ದೇವರನ್ನ ಆಕೆ ಅರಣ್ಯದಲ್ಲಿ ಸಂಧಿಸಿದಳು. ಪ್ರಿಯರೇ, ತನ್ನ ಮಗನು ಸಾಯುವ ಪರಿಸ್ಥಿತಿಯಲ್ಲಿರುವಾಗ ಆಕೆಯ ದುಃಖದ ಸಮಯದಲ್ಲಿ ದೇವರು ಆಕೆಗೆ ಕಾಣಿಸಿಕೊಂಡರು. ಆಗ ದೇವರು ನನ್ನನ್ನು ನೋಡಿದ್ದಾರಲ್ಲ ಎಂಬುದಾಗಿ ತಿಳಿದುಕೊಂಡು ಆಕೆ ಅಲ್ಲಿ ದೇವರಿಗೆ ಹೆಸರನ್ನು ಇಡ್ತಾ ಇದ್ದಾಳೆ. ಎಲ್ಲವನ್ನು ನೋಡುವ ದೇವರು ಎಂಬುದಾಗಿ ಆಕೆ ಹೆಸರಿಡ್ತಾ ಇದ್ದಾಳೆ. ಪ್ರಿಯರೇ, ಹೌದು, ದೇವರು ಅವಳ ವೇದನೆಯನ್ನು ಕಂಡು ಆಕೆಯೊಟ್ಟಿಗೆ ಮಾತನಾಡಿದರು. ತಿರುಗಿ ಸಾರಳ ಬಳಿಗೆ ಹೋಗು ಎಂಬುದಾಗಿ ದೇವರು ಸಲಹೆ ಕೊಟ್ಟರು. ಕೆಲವೊಂದು ಚಿತ್ರಗಳು ನಮ್ಮನ್ನೇ ನೋಡುತ್ತವೆಯೋ ಎನ್ನುವ ಹಾಗೆ ಇರುತ್ತದೆ. ಪ್ರಿಯರೇ, ಹೌದು, ಒಬ್ಬ ಸಹೋದರನು ಯೇಸು ಸ್ವಾಮಿಯ ಚಿತ್ರವನ್ನು ತನ್ನ ಮನೆಯ ಗೋಡೆಯ ಮೇಲೆ ತೂಗು ಹಾಕಿದ್ದನು. ಆ ಚಿತ್ರ ಅವನನ್ನೇ ನೋಡುತ್ತಾ ಇರುವ ಹಾಗೆ ಕಾಣುತ್ತಾ ಇತ್ತು. ಆದುದರಿಂದ ಅವನು ಹೋಗುವಾಗಲೂ ಬರುವಾಗಲೂ ಎಲ್ಲ ಸಂದರ್ಭದಲ್ಲಿ ದೇವರು ನನ್ನನ್ನೇ ನೋಡ್ತಾ ಇದ್ದಾರೆ ಎಂಬುದಾಗಿ ತಿಳಿದುಕೊಂಡು ದೇವರನ್ನು ಸ್ತುತಿಸುವಂಥವನಾಗಿದ್ದನು ಮತ್ತು ಯಾವ ಕೆಟ್ಟದ್ದನ್ನೂ ಮಾಡದಂತೆ ದೇವರಿಗೆ ಭಯಪಟ್ಟು ಜೀವಿಸ್ತಾ ಇದ್ದನು. 2ನೇ ಪೂರ್ವಕಾಲ ವೃತ್ತಾಂತ 16:9 ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೆಹೋವನು ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ ಎಂಬುದಾಗಿ. ಯಾರು ಯಥಾರ್ಥ ಮನಸ್ಸಿನಿಂದ ದೇವರನ್ನು ದೃಷ್ಟಿಸ್ತಾರೋ ಅಂಥವರ ರಕ್ಷಣೆಗಾಗಿ ದೇವರು ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾರೆ. ಅಂಥವರ ರಕ್ಷಣೆಗಾಗಿ ದೇವರು ಮುಂದೆ ಬರುತ್ತಾರೆ. ನನ್ನ ಪ್ರಿಯ ದೇವಜನರೇ, ನಿಮಗೆ ದೇವರು ಯಾವಾಗಲೂ ನೋಡುತ್ತಾ ಇರ್ತಾರೆ. ಅದನ್ನು ನೀವು ಜ್ಞಾಪಕದಲ್ಲಿಟ್ಟುಕೊಳ್ಳಿರಿ. ನೀವು ಒಳ್ಳೆಯ ಕಾರ್ಯ ಮಾಡುವಾಗಲೂ ಕೆಟ್ಟ ಕಾರ್ಯ ಮಾಡುವಾಗಲೂ, ಎಲ್ಲಿ ಹೋಗುತ್ತಿರುವಾಗಲೂ, ಎಲ್ಲಿ ಕೂತುಕೊಳ್ಳುತ್ತಿರುವಾಗಲೂ, ಯಾವ ಕೆಲಸ ನೀವು ಮಾಡುತ್ತಿರುವಾಗಲೂ, ಯಾವ ಆಲೋಚನೆ ನೀವು ಮಾಡುತ್ತಿರುವಾಗಲೂ ದೇವರು ನಿನ್ನನ್ನೇ ದೃಷ್ಟಿಸ್ತಾ ಇದ್ದಾರೆ. ಇದನ್ನು ಮಾತ್ರ ಜ್ಞಾಪಕದಲ್ಲಿಟ್ಟುಕೋ. ನಿನ್ನ ಸಂಕಟದ ಸಮಯದಲ್ಲಿ ದೇವರು ನಿನ್ನನ್ನೇ ನೋಡುತ್ತಾ ಇದ್ದಾರೆ. ನನ್ನ ಪ್ರಿಯ ದೇವ ಮಕ್ಕಳೇ, ದೇವರು ನಿನ್ನ ನಿರಾವಸ್ಥೆಯನ್ನು ನೋಡ್ತಾ ಇದ್ದಾರೆ. ನೀನು ಜಜ್ಜಲ್ಪಟ್ಟಿರುವುದನ್ನು ನೋಡ್ತಾ ಇದ್ದಾರೆ. ನಿನ್ನ ವೇದನೆಯನ್ನು ನೋಡ್ತಾ ಇದ್ದಾರೆ. ನೀನು ಮನಸ್ಸಿನಲ್ಲಿಯೇ ನೊಂದು ಹೋಗಿರುವುದನ್ನು ದೇವರು ನೋಡ್ತಾ ಇದ್ದಾರೆ. ನಿನ್ನ ಎಲ್ಲ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ನಿನ್ನನ್ನು ಬಿಡಿಸಿ, ನಿನ್ನನ್ನು ಆಶೀರ್ವದಿಸಿ, ನಿನ್ನನ್ನು ಉನ್ನತಿಗೊಳಿಸಲು ಆತನು ಶಕ್ತನಾಗಿದ್ದಾನೆ. ಹಿಂದೆ ನೀನು ಆತನ ಬಳಿ ಬಾ, ಪ್ರಾರ್ಥನೆ ಮಾಡು, ಆಶೀರ್ವಾದವನ್ನು ಹೊಂದಿಕೋ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಂದು ಹಾಗರಳು ಎಲ್ಲವನ್ನು ನೋಡುವ ದೇವರೆಂಬುದಾಗಿ ನಿನಗೆ ಹೆಸರಿಟ್ಟಳು ಸ್ವಾಮಿ. ಹೌದು ಕರ್ತನೆ, ನೀನು ಎಲ್ಲವನ್ನು ಎಲ್ಲರನ್ನು ಏಕಕಾಲಕ್ಕೆ ನೋಡುವಂಥ ದೇವರಾಗಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರಪ್ಪ. ಒಳ್ಳೆಯವರನ್ನು ಕೆಟ್ಟವರನ್ನು ಎಲ್ಲರನ್ನ ನೀನು ದೃಷ್ಟಿಸ್ತಾ ಇದ್ದಿ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಪ್ಪ, ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ನಾವೆಲ್ಲರೂ ನಿನ್ನನ್ನೇ ನಂಬಿಕೊಂಡು, ನಿನ್ನನ್ನೇ ಗ್ರಹಿಸಿಕೊಂಡು ನಿನ್ನವರಾಗಿ ಜೀವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ. ನಮ್ಮನ್ನು ನೀವು ಯಾವಾಗಲೂ ನೋಡುತ್ತಾ ಇದ್ದೀರಿ ಕರ್ತನೆ, ಅದಕ್ಕಾಗಿ ಸ್ತೋತ್ರ. ನಮ್ಮ ಸಹಾಯಕ್ಕೆ ನೀವು ಬರುತ್ತೀರಿ ಸ್ವಾಮಿ. ನಮಗೆ ಈ ಲೋಕದಲ್ಲಿ ಯಾರು ಇದ್ದರೂ ಇಲ್ಲದಿದ್ದರೂ ನೀವು ಮಾತ್ರ ಯಾವಾಗಲೂ ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸುತ್ತೀರಿ. ನಮ್ಮ ಎಲ್ಲ ಕಷ್ಟ ಸಂಕಟಗಳ ಹಾದಿಯಲ್ಲಿ ನಮ್ಮ ಜೊತೆಗಿದ್ದು ನಿಮ್ಮ ಪ್ರತಾಪವನ್ನು ತೋರ್ಪಡಿಸಿ ನಮ್ಮನ್ನು ಉನ್ನತಿಗೆ ಏರಿಸುತ್ತೀರಿ ಎಂಬುದಾಗಿ ನಂಬುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.